ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕರ್ನಾಟಕದ ಕರಾವಳಿ ಭಾಗದ ಜಾನಪದ ಕ್ರೀಡೆ ಕಂಬಳದ ಹಿರಿಮೆ ಹಿನ್ನೆಲೆ ಮತ್ತು ಅದರ ಮಹತ್ವವನ್ನು ತಿಳಿಸಿಕೊಡುವಂತಹ ಒಂದು ಮಹೋನ್ನತವಾದಂತಹ ಸಿನಿಮಾ ಇದೇ ಫೆಬ್ರವರಿ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಹೆಸರು ವೀರ ಕಂಬಳ ಅಂತ, ತುಳುವಿನಲ್ಲಿ ಬಿರ್ದದ ಕಂಬುಲ ಅನ್ನುವಂತಹ ಹೆಸರಿನಲ್ಲಿ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ನಮ್ಮ ಕನ್ನಡ ಚಿತ್ರರಂಗ ಹಾಗೆಯೇ ಭಾರತೀಯ ಚಿತ್ರರಂಗ ಕಂಡಂತಹ ಸರ್ವಶ್ರೇಷ್ಠ ನಿರ್ದೇಶಕರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು. ಸದ್ಯಕ್ಕೆ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಮತ್ತು ಕನ್ನಡ ಚಿತ್ರರಂಗದ ಅಭಿಮಾನಿಗಳಿಗೆ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಸರ್. ಇಟ್ಸ್ ಬೀನ್ ಆನ್ ಅಬ್ಸಲ್ಯೂಟ್ ಹಾನರ್ ನೀವು ಆ್ಯಕ್ಚುಲಿ ಈ ಒಂದು ಶೋ ಅಲ್ಲಿ ಮಾತಾಡ್ತಿರೋದು. ಸರ್, ಫಸ್ಟ್ಲಿ 51 ವರ್ಷಗಳ ನಿಮ್ಮ ಒಂದು ಈ ಒಂದು ಸಿನಿಮಾ ಜರ್ನಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬಹಳ ಇನ್ಸ್ಪೈರಿಂಗ್ ಜರ್ನಿ ಸರ್ ಅದು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಒಂದು 50 ವರ್ಷ ಪೂರೈಸಿ? ನಾನು ಈಗ 50 ವರ್ಷ ಮರ್ತು ಬಿಟ್ಟಿದ್ದೀನಿ. ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಿಂದಿಂದ ನಾನು ಯಾವತ್ತೂ ಹಿಂದಿಂದ ಇಟ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ವಾಟ್ ನೆಕ್ಸ್ಟ್ ಅನ್ನೋದೇ ಸಿನಿಮಾ. ಆದ್ದರಿಂದ ಹಿಂದೆ ಮಾಡಿದ್ದೀವಿ, ಆಯ್ತು, ಅದನ್ನೆಲ್ಲ. ಈಗೇನಿದ್ರು ಮುಂದೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಏನು ಟೆಕ್ನಾಲಜಿ ಬರ್ತದೆ, ಜನಗಳ ಅಭಿರುಚಿ ಯಾವ್ಯಾವ ಥರ ಚೇಂಜ್ ಆಗ್ತಿದೆ. ಮ್ಯಾಸಿವ್ ಬಿಗ್ ಪಿಕ್ಚರ್ 1000 ಕೋಟಿ 600 ಕೋಟಿ ಈ ಥರ ಪಿಕ್ಚರ್ಗಳು ಬರ್ತಿದೆ. ಅದ್ರ ಮಧ್ಯೆನೂ ಚಿಕ್ಕ ಪಿಕ್ಚರ್ಗಳು ಓಡ್ತಾ ಇದೆ. ಈ ಥರ ಹಲವಾರು ಒಂದು ವಿಷಯಗಳ ಮಧ್ಯದಲ್ಲಿ ಸಿನಿಮಾ ಹೋಗ್ತಾ ಇದೆ ಈಗ. ಸೊ ಅದಕ್ಕೆ ಆವತ್ತಿನ ಕಾಲಕ್ಕೆ ನಾವು ಅಪ್ಡೇಟ್ ಆಗಿ ಸಿನಿಮಾ ಮಾಡಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. 50 ವರ್ಷ ಜನ ನನ್ನ ನೋಡಿದ್ದಾರೆ, ಬೆಳೆಸಿದ್ದಾರೆ, ಪ್ರೇಕ್ಷಕರು. ಯಾಕೆಂದರೆ ನಾನು ಯಾವಾಗಲೂ ಹೇಳೋದು, ಪ್ರೇಕ್ಷಕರೇ ಭಾಳ ಮುಖ್ಯ ಸಿನಿಮಾಗೆ, ಇನ್ಯಾರೂ ಮುಖ್ಯ ಆಗಲ್ಲ. ಯಾಕೆಂದರೆ ಒಬ್ಬ ಪ್ರೇಕ್ಷಕ 100 ರೂಪಾಯಿ ಆಗಲಿ 250 ರೂಪಾಯಿ ಕೊಟ್ಬಿಟ್ಟು ಬರಬೇಕು ಅಂತ ಹೇಳಿದ್ರೆ ಆತನ ಟೈಮು, ಆಮೇಲೆ ಆತನ ದುಡ್ಡು. ಯಾಕೆಂದರೆ ಆತ ಎಲ್ಲಿ ಸಂಪಾದನೆ ಮಾಡಿರ್ತಾನೋ. ಈಗ ಕೆಲವು ಹೋಟೆಲ್ ಸಪ್ಲೈಟ್ಸ್ ಬರ್ತಾರೆ, ಆಟೋ ರಿಕ್ಷಾದವ್ರು ಬರ್ತಾರೆ, ರೈಲ್ವೆ ಸ್ಟೇಷನ್ನಲ್ಲಿ ಇರೋರು ಬರ್ತಾರೆ, ಕೆಲವು ಮಧ್ಯಮ ವರ್ಗದ ಜನ ಅಲ್ಲದೇ ಬೇರೆ ಈ ಕಾರ್ಮಿಕರು, ಕಟ್ಟಡದಲ್ಲಿ ಇರೋರು, ಹಲವಾರು ಜನ. ಈ ಥರ ಸಿನಿಮಾಕ್ಕೆ ಒಂದು ಕ್ಲಾಸ್ ಅಲ್ಲ, ಎಲ್ಲ ಕ್ಲಾಸಿನ ಜನಗಳು ಬರ್ತಾರೆ. ಸೊ ಅವರ ದುಡ್ಡಿಗೆ ನಾವು ಮೊದಲು, ಯಾಕೆಂದರೆ ಅವರು ಶ್ರಮಪಟ್ಟು ತಗೊಂಬರೋ ದುಡ್ಡದು, ಅದನ್ನು ನಮ್ಮ ಸಿನಿಮಾದಲ್ಲಿ ಬಂದು ಕೊಟ್ಟು 2.5 ಗಂಟೆ ಕೂತ್ಕೊಂಡು ನೋಡಬೇಕು ಅನ್ನೋದು ಭಾಳ ದೊಡ್ಡ ಒಂದು ಸಾಹಸ. ಅದನ್ನು ನಾವು ಬಹಳ ರೆಸ್ಪಾನ್ಸಿಬಲ್ ಆಗಿ ಇಟ್ಕೊಂಡು ಒಬ್ಬೊಬ್ಬ ಪ್ರೇಕ್ಷಕರಿಗೂ ನಾವು ಅವನ ಒಂದು ಕೊಟ್ಟ ದುಡ್ಡಿಗೆ ಅವನಿಗೊಂದು ನಗುನೋ, ಅಳುನೋ, ಇಲ್ಲ ಒಂದು ಸಂದೇಶನೋ, ಇಲ್ಲ ಹೃದಯ ಮಿಡಿತದ ಸನ್ನಿವೇಶಗಳು, ಆಮೇಲೆ ಒಟ್ಟಾರೆ ಒಂದು ಚಲನಚಿತ್ರ ಅವ್ರ ಜೀವನದಲ್ಲಿ ಅದೇನು ಅವನಿಗೆ ಒಂದು ಲೈಫಲ್ಲಿ ಅದನ್ನು ಮೆಸೇಜನ್ನ ಕ್ಯಾರಿ ಮಾಡ್ಬೋದು. ಈ ಥರದ್ದೆಲ್ಲ ಹಲವಾರು ವಿಚಾರಗಳನ್ನ ನೋಡಿ ನಾವು ತುಂಬ್ತೀವಿ. ಆದ್ದರಿಂದ ಪ್ರೇಕ್ಷಕ ಭಾಳ ಮುಖ್ಯ ಅಂತ ನನ್ನ ಒಂದು ಈ 50 ವರ್ಷದಲ್ಲಿ ಅನುಭವ. ನಾನು 50 ವರ್ಷ ಇರಬೇಕಾದ್ರೆ ಈ ಪ್ರೇಕ್ಷಕರೇ ಕಾರಣ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್, ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಎಸ್ ಸರ್. ಸರ್, ಸ್ಟಾರ್ಟಿಂಗ್ ಫ್ರಮ್ ಈಗ ನಾಗಕನ್ಯೆಯಿಂದ ಹಿಡಿದು ಇವತ್ತಿನ ತನಕದ, ಯಾಕೆಂದರೆ ವೀರ ಕಂಬಳದ ತನಕದ ಜರ್ನಿಯನ್ನು ನೋಡುವಾಗ ಸಾಕಷ್ಟು ವರ್ಸಟೈಲ್ ಫಿಲಮ್ಸ್ಗಳನ್ನು ನೀವು ಕೊಡ್ತಾ ಬಂದಿದ್ದೀರಾ. ಒಂದು ರೀತಿ ವರ್ಸಟಾಲಿಟಿಗೆ ಅನ್ವರ್ಥನಾಮ ಅಂತ ಹೇಳಿದ್ರೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅಂತ ಹೇಳ್ಬೋದು. ಸರ್, ಈ ಒಂದು ಸಿನಿಮಾ ವೀರ ಕಂಬಳ ಅಂದರೆ ಡೆಮೋಗ್ರಫಿಕಲ್ ಚೇಂಜಸ್ ಸಾಕಷ್ಟಿದೆ. ಮತ್ತು ನೀವು ಹುಟ್ಟು ಬೆಳೆದಿರುವ ಜಾಗದಿಂದ ಹಿಡಿದು ನೀವು ಮಾಡ್ತಾ ಬರ್ತಾ ಇರುವಂತಹ ಸಿನಿಮಾಗಳನ್ನು ಕಂಪೇರ್ ಮಾಡಿಕೊಂಡ್ರು ಕೂಡ ಈ ವೀರ ಕಂಬಳ ಸಿನಿಮಾ ಇಟ್ ಈಸ್ ಮೌಂಟೆಡ್ ಇನ್ ದಕ್ಷಿಣ ಕನ್ನಡ. ಅಂದರೆ ನಿಮಗೂ ಕೂಡ ಸಾಕಷ್ಟು ಅಲ್ಲಿ ಕಲ್ಚರಲ್ ಶಾಕ್ ಆಗಿರುತ್ತೆ. ಅಂದರೆ ಊಟೋಪಚಾರದಿಂದ ಹಿಡಿದು ಪ್ರತಿಯೊಂದರಲ್ಲೂ ಮಾತಾಡುವ ಭಾಷೆಯ ಶೈಲಿಯಿಂದ ಹಿಡಿದು ಎಲ್ಲದರಲ್ಲೂ ಡಿಫ್ರೆನ್ಸ್ ಇರುವಂತಹ ಒಂದು ಪ್ರದೇಶ ಅದು. ಸೊ ಈ ಒಂದು ಕಥೆನ ಅಲ್ಲಿ ಮೌಂಟ್ ಮಾಡಬೇಕು, ಪ್ಲಸ್ ಕಂಬಳ ಈ ಒಂದು ಕ್ರೀಡೆನ ನಾನು ಸಿನಿಮಾದಲ್ಲಿ ತೋರಿಸ್ಬೇಕು ಅಂತ ಯಾಕೆ ಅಂದ್ಕೊಂಡ್ರಿ ನೀವು? ಮೊದಲು ನಮ್ಮ ತಾಯಿ ಉಡುಪಿಯವರು, ಕಲ್ಲಡ್ಕದವರು, ನನ್ನ ವೈಫು ಪುತ್ತೂರು. ಸೊ ಹೀಗೆ ನಮಗೆ ಒಂಥರ ರಕ್ತ ಸಂಬಂಧ ತುಳುನಾಡಿನ ಜೊತೆಗೆ. ಪ್ಲಸ್ ನನಗೇನು ಅಂದರೆ ಮೊದಲಿಂದ ಕರಾವಳಿ ಪ್ರದೇಶ, ಕರಾವಳಿ ಊಟ, ಕರಾವಳಿ ಯಕ್ಷಗಾನ, ಕರಾವಳಿ ದೈವ ಆರಾಧನೆ, ಹೀಗೆ ಕಂಬಳ ಒಂದು, ಹೀಗೆ ಹಲವಾರು ಸಂಸ್ಕೃತಿಗಳನ್ನ ಹೊಂದಿರುವಂಥ ತುಳುನಾಡು.
ಸೊ ನನ್ನ ಪ್ರಯತ್ನ ಯಾವಾಗಲೂ ಮೊದಲಿಂದ ನಾನು ಏನಾದರೂ ಒಂದು ವಿಭಿನ್ನವಾದ ಚಿತ್ರಗಳನ್ನ ಮಾಡಬೇಕು ಅಂತಲೇ ಮೊದಲಿಂದ ನನ್ನ ನಾಗರೋಳೆ ಆಗಿರ್ಬೋದು, ಅಂತ ಆಗಿರ್ಬೋದು, ನಮ್ಮ ಬಂಧನ ಆಗಿರ್ಬೋದು, ಮುತ್ತಿನಾರ ಆಗಿರ್ಬೋದು, ನಮ್ಮ ಕೋತಿ ಆಗಿರ್ಬೋದು, ಸಿಂಹದ ಮರಿ ಸೈನ್ಯ ಆಗಿರ್ಬೋದು, ಗಂಡು ಬೇರೆ, ಹೀಗೆ ಹಲವಾರು 50 ಚಿತ್ರಗಳನ್ನ ನಾನು ಮಾಡುವಾಗ ಪ್ರತಿಯೊಂದೂ ಒಂದು ಹೊಸ ರೀತಿಯ ಅನುಭವ ಪ್ರೇಕ್ಷಕರಿಗೆ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶದಲ್ಲಿ. ಈ ಒಂದು ಕಂಬಳ ಕ್ರೀಡೆ ಬಗ್ಗೆ ನನಗೆ ಚೂರು ಗೊತ್ತಿತ್ತು, ಜಾಸ್ತಿ ಗೊತ್ತಿರಲಿಲ್ಲ. ಸುಮ್ಮನೆ ಏನೋ ಒಂದು ಯಾವುದೋ ಒಂದು 2-3 ಸರಿ ನನಗೆ ಪುತ್ತೂರಿನಲ್ಲಿ ಮತ್ತು ಮೂಡುಬಿದ್ರೆನಲ್ಲಿ ಫಂಕ್ಷನ್ಗಳಿಗೆ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾಗ ನೋಡಿದ್ದೆ. ಸೊ ಆಮೇಲೆ ಒಂದು ಸರಿ ಹೋದಾಗ ನನಗೆ ಒಂದು ತರಂಗ ಮ್ಯಾಗ್ಝೈನ್ನಲ್ಲಿ ಒಂದು ಆರ್ಟಿಕಲ್ ಬಂತು, ಒಂದು 20 ಪೇಜಿಂದ ಆರ್ಟಿಕಲ್ ಕಂಬಳದ ಬಗ್ಗೆ. ಸೊ ಅದನ್ನು ಓದಿದೆ. ಅದರಲ್ಲಿ ಎಲ್ಲ ವಿಷಯಗಳಿತ್ತು. ಹೇಗಿದು 700 ಇಯರ್ಸ್ ಹಿಂದಿಂದ ಇರೋದು, ಇದರಲ್ಲಿ ಯಾರ್ಯಾರು ಓನರ್ಸ್ ಯಾವ್ಯಾವ ರೀತಿ ಸಾಹಸ ಮಾಡಿದ್ದಾರೆ, ರೈಡರ್ಸ್ ಯಾವ ಥರ ಸಾಹಸ ಮಾಡಿದ್ದಾರೆ, ಅಂಡರ್ವರ್ಲ್ಡ್ ಹೆಂಗೆ ಲಿಂಕ್ ಇದೆ, ಬೆಟ್ಟಿಂಗ್ ಹೆಂಗೆ ಲಿಂಕ್ ಇದೆ, ಹೀಗೆ ಹಲವಾರು ವಿಷಯಗಳು ಓದಿದಾಗ ಗೊತ್ತಾದಾಗ ಸೊ ಅದು ಒಂದು ಮನಸ್ಸಿನಲ್ಲಿ ಕೊರಿತಾ ಇತ್ತು, ಒಂದು ಚಿತ್ರ ಮಾಡೋಣ ಅಂತ. ಆಗ ನಾವು ಅರುಣ್ ರಾಯ್ ತೋಡರವರು ನನಗೆ ಸಿಕ್ಕಿದ್ರು. ಆಮೇಲಿಂದ ನನಗೆ ವಿಜಯಕುಮಾರ್ ಕೊಡಿಯಾಲ್ ಬೈಲವ್ರ ಬಗ್ಗೆ ಭಾಳ ಗೊತ್ತಿತ್ತು. ಯಾಕೆಂದರೆ ಅವರು ಒಂದು ಸಲೀಂ ಜವೇದ್ ಹೇಗೋ ಹಾಗೆ ಅವರು ತುಳುನಾಡಿನ ರೈಟ್ರು. ಬಿಕಾಸ್ ಅವರ ಕಾಮಿಡಿ ಚಿತ್ರಗಳಾಗಿರ್ಬೋದು, ಅವರ ನಾಟಕಗಳಾಗಿರ್ಬೋದು, ಅವ್ರ ಗೂಳಿಗ ಇತ್ತೀಚೆಗಿಂದು 800ನೇ ಡ್ರಾಮಾ ಅಂದರೆ ಸುಮ್ಮನೆ ಅಲ್ಲ. ಆಮೇಲೆ ಛತ್ರಪತಿ ಶಿವಾಜಿ ಆಗಲೇ 60 ಆಗಿದೆ. ಹೀಗೆ ಹಲವಾರು ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಿದ್ದಾರೆ. ಅವ್ರ ಹತ್ರ ನಾನು ಕೂತ್ಕೊಂಡಾಗ ಅವ್ರಿಗೆ ಸರ್ ಇದು ಹೆಂಗೆ ಮಾಡೋದು, ಕೋಣದ್ದು ಒಂದು ಇದೆಯಲ್ಲ ಅಂದಾಗ ನಾನು ಅವ್ರಿಗೆ ಕೆಲವು ವಿಚಾರಗಳೆಲ್ಲ ಹೇಳಿದಾಗ ಹೌದಾ ಇಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂಥೇಳಿ ನಾವು ಸುಮಾರು ಒಂದು 15 ದಿವಸ ಗುಣಪಾಲ್ ಕಡಂಬ ಅಂತ ಇದ್ದಾರೆ, ಅವರು ಒಂಥರ ಇದ್ರ ಕಂಬಳಕ್ಕೆ ಭೀಷ್ಮ ಅವರು. ಸೊ ಅವ್ರ ಹತ್ರ ಕೂತಾಗ ಎಷ್ಟು ವಿಷಯಗಳು ಸಿಕ್ತು ಅಂತ ಹೇಳಿದ್ರೆ ನಮಗೆ ಇನ್ನೂ 10 ಪಿಕ್ಚರ್ ಮಾಡ್ಬೋದು, ಅಷ್ಟು ವಿಷಯ ಸಿಕ್ತು. ಸೊ ನಮ್ಗೆ ಎಷ್ಟು ಬೇಕೋ ಅದನ್ನು ನಾವು ಆರಿಸ್ಕೊಂಡು ಈ ಚಿತ್ರನ ಮಾಡಿದ್ವಿ. ಕರೆಕ್ಟ್ ಸರ್. ಆ್ಯಕ್ಚುಲಿ ನಿಮ್ಮ ಒಂದು 51 ವರ್ಷದ ಸಿನಿಮಾ ಜರ್ನಿಯಲ್ಲಿ 3 ನ್ಯಾಷನಲ್ ಅವಾರ್ಡ್ಸ್ಗಳು, ಕೆಲವೊಂದಷ್ಟು ಸ್ಟೇಟ್ ಅವಾರ್ಡ್ಸ್ಗಳು ಮತ್ತು ಫಿಲ್ಮ್ಫೇರ್ ಅವಾರ್ಡ್ಸ್ ಎಲ್ಲ ಬಂದಿದೆ. ಅಂದರೆ ನಿಮ್ಮ ಕರಿಯರ್ನ ಒಂದು ಡಿಫೈನಿಂಗ್ ಮೂಮೆಂಟ್ ಅಥವಾ ಡಿಫೈನಿಂಗ್ ಸಿನಿಮಾ ಅಂತ ಯಾವುದನ್ನು ನೀವು ಕನ್ಸಿಡರ್ ಮಾಡ್ತೀರಾ ಸರ್? ಸೊ ಯಾವುದೇ, ಬಿಕಾಸ್ ಏನು ಅಂದರೆ ನಮ್ಮದೇ ಎಲ್ಲನೂ ಕ್ರಿಯೇಷನ್. ಈಗ 10 ಗಿಡ ಇರುತ್ತೆ, ನಾವೇ ಬೆಳೆಸಿ ಅದನ್ನು ನಮ್ಮದೇ ಗಿಡದಲ್ಲಿ ಹೂಗಳು ಬಿಟ್ಟಾಗ ಈ ಗಿಡ ಚೆನ್ನಾಗಿತ್ತು, ಆ ಹೂ ಚೆನ್ನಾಗಿತ್ತು ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಒಂದೊಂದು ಚಿತ್ರನೂ ಒಂದೊಂದು ಅನುಭವ ಕೊಟ್ಟಿದೆ. ಪ್ರೇಕ್ಷಕರಿಗೆ ಒಂದೊಂದು ಚಿತ್ರವೇ ಅವರಿಗೆ ಒಂದೊಂದು ಹೊಸ ಅನುಭವಗಳನ್ನ ಕೊಟ್ಟಿದೆ. ಆದ್ದರಿಂದ ನಾನು ಮಾಡಿರೋ ಪಿಕ್ಚರ್ಗಳು ಎಲ್ಲನೂ ಸುಮಾರಾಗಿ 95% ಹೊಸ ಪ್ರಯತ್ನ ಮಾಡಿದ್ದೀನಿ. ಅದು ಜನ ನೋಡಿದ್ದಾರೆ. ನನಗೆ ಎಲ್ಲನೂ ಇಷ್ಟವಾದ ಚಿತ್ರಗಳೇ. ಎಸ್ ಸರ್. ಸರ್ ಆ್ಯಕ್ಚುಲಿ ಮುಂಗಾರಿನ ಮಿಂಚು ಆ್ಯಕ್ಚುಲಿ ನಿಮಗೆ ನ್ಯಾಷನಲ್ ಅವಾರ್ಡ್ ಆ ಒಂದು ಸಿನಿಮಾಗೆ ಬಂದಿದೆ. ನನಗೆ ಐ ಫೆಲ್ಟ್ ಇಟ್ ವಾಸ್ ಎ ಕ್ರೇಜಿ ಫಿಲಮ್ ಆ್ಯಕ್ಚುಲಿ. ಅಂದರೆ ಅದು ತೊಗೊಂಡು ಹೋಗಿರೋ ರೀತಿಯೇ ತುಂಬ ವಿಭಿನ್ನವಾದ ಸಿನಿಮಾ, ಇವತ್ತಿನ ಕಾಲಕ್ಕೂ ಸಲ್ಲುವಂತಹ ಒಂದು ಸಿನಿಮಾ. ಅಂದರೆ ಹೀರೋ ಹೀರೋಯಿನ್ ನಡುವೆ ಇರುವಂತಹ ಒಂದು ಕೆಮಿಸ್ಟ್ರಿನೇ ಲೈಕ್ ಇವತ್ತಿನ ಕಾಲದಲ್ಲೂ ನಾವು ನೋಡ್ಬೋದು ಆ ಥರದ್ದೆಲ್ಲ ವಿಷಯ. ಅಂದರೆ ಆ ಥರದೊಂದು ಕ್ರೇಜಿ ಥಾಟ್ ಹೆಂಗೆ ಬಂತು ಸರ್ ನಿಮಗೆ? ಅದು ಹೇಗಿತ್ತು ಅಂತ ಹೇಳಿದ್ರೆ, ನನಗೆ ಈ ತೀರ್ಥಹಳ್ಳಿನಲ್ಲಿ ನನ್ನ ಫ್ರೆಂಡ್ ಒಬ್ಬರಿದ್ದರು, ನಮ್ಮ ಜೈ ಜಗದೀಶ್ ಅವರ ರಿಲೇಟಿವ್ ಅವರು. ಸೊ ಅಲ್ಲಿ ಹೋದಾಗ ಅವರು ಒಂದು ಸರಿ 1-2 ಇನ್ಸಿಡೆಂಟ್ ಹೇಳಿದ್ರು ನನಗೆ. ಅವ್ರ ತಾತಂದೊಂದು ಕ್ಯಾರೆಕ್ಟರ್ ಹೇಳಿದ್ರು. ಯಾಕೆಂದರೆ ಅಲ್ಲಿ ಒಂದು ಮನೆಗೆ ನಾನು ಊಟಕ್ಕೆ ಹೋಗಿದ್ದೆ. ಸೊ ಅವತ್ತು ಅಲ್ಲಿ ಒಂದು ಇರುವೆಯಿಂದ ತೆಗೆದು ಚಟ್ನಿ ಮಾಡಿದ್ರು. ನಾನು ಇದು ಹೆಂಗಪ್ಪ ತಿನ್ನೋದು ಈ ಇರುವೆ ಚಟ್ನಿನ ಅಂತ. ಸೊ ಇಲ್ಲ, ನೀವು ತಿನ್ನಿ, ಭಾಳ ಒಳ್ಳೆಯದು ಹೆಲ್ತ್ಗೆ ಅಂತ. ಆಮೇಲೆ ಒಂದು ಸ್ನಾನ ಎಣ್ಣೆನ ಮೈಗೆ ಹಚ್ಚಿ ಒಂದು ಸ್ನಾನದ್ದು ಎಪಿಸೋಡು ನನಗೆ ತೋರಿಸಿದ್ರು. ಹೇಗೆ ಅವರು ಎಣ್ಣೆನ ಸೀಗೆಕಾಯಿ ಹಾಕಿ ತೆಗಿಯಲ್ಲ, ಬರೀ ಬಿಸಿನೀರು, ಮರಳೋ ಬಿಸಿನೀರು ಇದೆಯಲ್ಲ ಅದನ್ನು ಮೈಗೆ ಹೊಡೆದು ಎಣ್ಣೆ ತೆಗಿತಾರೆ. ಇದು ಆ ಥರದ್ದು ಬಚ್ಚಲ ಮನೆ. ಆ ಮನೆ ನಾನು ಹೋಗಲ್ಲಿ ಇದ್ನಲ್ಲ 2 ದಿವಸ, ಆ ಮನೆ, ಅಲ್ಲಿ ಊಟ, ಅಲ್ಲಿ ಅಕ್ಕಿ ರೊಟ್ಟಿ, ಅಲ್ಲಿ ಜನ, ಇವೆಲ್ಲ ತುಂಬಾ ಮೈಂಡ್ಗೆ ಒಂದಿತ್ತು. ಸೊ ಅದನ್ನ ಇಟ್ಕೊಂಡೇ ನಾವು ಲೋಕೇಶ್ ಅವ್ರ ಕ್ಯಾರೆಕ್ಟ್ರು, ಮುದುಕನ ಕ್ಯಾರೆಕ್ಟರ್ ಮಾಡಿದ್ವಿ. ಅವ್ರ ಮನೇಲಿ ಈ ಥರದ್ದೊಂದು ಹುಡುಗಿ ಇದು ಇನ್ಸಿಡೆಂಟ್ ನಡೆದಿತ್ತು, ಲವ್ದು. ಸೊ ಹೀಗೆಲ್ಲ ಸೇರಿ ಅದನ್ನು ಒಂದು ಕತೆ ಮಾಡಿ ಪೂರ ತೀರ್ಥಹಳ್ಳಿಲೇ. ಯಾರ್ಯಾರೋ ಹೇಳ್ಬೋದು ಮಳೇಲಿ ಪಿಕ್ಚರ್ ಮಾಡಿದಂತ, ನಾನು ಆಗಲೇ ಪೂರ ಮಳೇಲಿ ನಾನೇ ಮಾಡಿದ್ದು ಫಸ್ಟು. ಅದರಿಂದ ಮಳೆ ಹೇಗೆ ತೆಗಿಬೇಕು ಅಂತ ಬಂದಾಗ
ಯಾವಾಗಲೂ ಮಳೆ ಬರೋದು, ಯಾಕಂದರೆ ಕಾನ್ಸ್ಟೆಂಟಾಗಿ ಮಳೆ ಬರ್ತಿರ್ಲಿಲ್ಲ, ಬರೋದು ನಿಂತು ಹೋಗೋದು. ನಮಗೆ ಪಿಕ್ಚರ್ಗೆ ನಾನು ಮಳೆಯಲ್ಲೇ ತೆಗಿಬೇಕು ಅಂತ ಕೊನೆಗೆ ಒಂದು ಫೈರ್ ಬ್ರಿಗೇಡ್ನ ಜೊತೆಲೇ ಇಟ್ಕೊಂಡಿದ್ವಿ. ಪ್ರತಿದಿನ ಮಳೆ ಬರ್ತಾ ಇರಬೇಕು, ನಮ್ಮ ಮಳೆ, ಆ ಮಳೆ ಒರಿಜಿನಲ್ ನೇಚರ್ ಮಳೆ ಜೊತೆಗೆ ಈ ಮಳೆನ ಸೇರಿಸಿ ಅದಕ್ಕೆ ಭಾಳ ಚಾಲೆಂಜಿಂಗಾಗಿ ಮಾಡಿದ್ವಿ. ಕ್ಯಾಮ್ರಾಗೆ ಹೇಗೆ ನಾವು ನೀರಿಂದ ಪ್ರೊಟೆಕ್ಟ್ ಮಾಡಬೇಕು, ಎಲೆಕ್ಟ್ರಿಕ್ ಲೈಟ್ಸು ಶಾಕ್ ಹೊಡಿತದೆ, ನಮ್ಮ ವರ್ಕರ್ಸ್ಗೆಲ್ಲ ಯಾವ ಥರ ಶೂ ಹಾಕಬೇಕು, ಯಾಕೆಂದರೆ ಕೇಬಲ್ಲು ಅದು ಇದು ನೀರು ಎಲೆಕ್ಟ್ರೋಲ್ ಆಗಿಬಿಡುತ್ತೆ ಅಂಥೇಳಿ ತುಂಬ ಸಾಹಸ ಮಾಡಿದ್ವಿ. ಆಮೇಲೆ ಸೀಸನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ, ಗ್ರೀನ್ಸೇ ಇರಬೇಕು ಮಳೆಗಾಲದಲ್ಲಿ ಅಂತ. ಹೀಗೆ ಅದೊಂದು ಅದ್ಭುತ ಸಾಹಸ ಆಯಿತು. ಸೊ ಜನನೂ ಲೈಕ್ ಮಾಡಿದ್ರು. 180 ದಿವಸ ಸಂತೋಷಲ್ಲಿ ಹೋಯಿತು. ಆಮೇಲಿಂದ ನ್ಯಾಷನಲ್ ಅವಾರ್ಡ್ ಬಂತು. ಕರೆಕ್ಟ್ ಸರ್. ಬಟ್ ಒಂದು ಅಮೇರಿಕನ್ ಫಿಲಮ್ ಇದು ರೀಮೇಕ್ ಅಥವಾ ಎಳೆ ಅಂತ ಹೇಳಿದ್ರೆ ಈಗ ಹ್ಯೂಮನ್ ಎಮೋಷನ್ಸಲ್ಲಿ ಪ್ರಪಂಚದಲ್ಲಿ ಎಲ್ಲಿ ಹೋದರೂ ಎಲ್ಲೋ ಒಂದು ಕಂಪ್ಯಾರಿಸನ್ ಇದ್ದೇ ಇರುತ್ತೆ. ಅದರಿಂದ ಅದೊಂದು ಕೋಇನ್ಸಿಡೆನ್ಸ್ ಆಗಿರ್ಬೋದು ಅಷ್ಟೇ ವಿನ ಅದರಿಂದ ಏನು ನಮಗೆ ನಮ್ಮ ತೀರ್ಥಹಳ್ಳಿ ಏನು ಇಟಾಲಿಯನ್ ಫಿಲಮ್ ಅಲ್ಲ, ಅಮೇರಿಕನ್ ಫಿಲಮ್ ಅಲ್ಲ, ನಮ್ಮ ತೀರ್ಥಹಳ್ಳಿಲಿರೋ ಜನ ಏನು ಅಲ್ಲಿಯವರಲ್ಲ. ಸೊ ಆದ್ದರಿಂದ ಆ ಕ್ಯಾರೆಕ್ಟರ್ಸ್ ಎಲ್ಲ ಅಲ್ಲಿಂದನೇ ಒಂದು ಬರ್ತ್ ಆಗಿರೋದು, ನ್ಯಾಚುರಲ್ ಫೀಲಿಂಗಿಂದಾನೇ ಆಗಿರೋದು ಅದೆಲ್ಲ. ಕರೆಕ್ಟ್ ಸರ್. ಈಗ ವೀರಕಂಬಳ ವಿಷಯಕ್ಕೆ ಬರೋದಾದರೆ ನೀವು ಹೇಳಿದ್ರಿ ಅಂದರೆ ಅಂಡರ್ ವರ್ಲ್ಡ್ ಯಾವ ರೀತಿ ಇದಕ್ಕೆ ಯಾಕಂದರೆ ಟಚ್ ಆಗುತ್ತೆ, ಪ್ಲಸ್ ಅಂದರೆ ಬೆಟ್ಟಿಂಗ್ ವಿಷಯಗಳು ಯಾವ ರೀತಿ ಅಂದರೆ ನಡೆಯುತ್ತೆ, ಹೀಗೆ ಒಂದು ಪ್ರತಿಷ್ಠೆಯ ಒಂದು ವಿಷಯ ಆಗಿರುತ್ತೆ ಕಂಬಳ ಅನ್ನುವಂಥದ್ದು ಊರಿನಲ್ಲಿ ಅಂತ ನೀವು ಹೇಳಿದ್ರಿ. ನಮಗೆ ಅಂದರೆ ಟ್ರೈಲರ್ ಎಲ್ಲ ನೋಡುವಾಗ, ಪ್ಲಸ್ ನೀವು ಪ್ರೆಸ್ ಮೀಟಲ್ಲಿ ಮಾತಾಡಿದ್ದೆಲ್ಲ ನೋಡುವಾಗ ನೀವೊಬ್ಬರು ಅಂದರೆ ಯಾಕಂದರೆ ಒಂದು ಡಾನ್ ಹೆಸರೆಲ್ಲ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಅವರು ತುಂಬ ಸಹಾಯ ಮಾಡಿದರು ಅಂತ ಹೇಳಿದ್ರಿ. ಪ್ಲಸ್ ಟ್ರೈಲರಲ್ಲೂ ಒಬ್ಬ ಡಾನ್ನ ತೋರಿಸ್ತಾ ಇದ್ದೀರಾ. ಸೊ ಒಂದು ಮುತ್ತಪ್ಪ ರೈ ಬ್ಯಾಕ್ ಡ್ರಾಪ್, ಮುತ್ತಪ್ಪ ರೈ ಅವರ ಕಥೆ ಈ ಸಿನಿಮಾದಲ್ಲಿ ಇರುತ್ತೆ ಅಂತ ಅನ್ನಿಸ್ತಾ ಇದೆ, ನಿಜಾನಾ ಸರ್? ಅಲ್ಲ, ನಾನು ಮುತ್ತಪ್ಪ ರೈ ಅಂತ ಡೈರೆಕ್ಟಾಗಿ ಹೇಳಲ್ಲ, ಆ ಥರದ್ದೊಂದು ಕ್ಯಾರೆಕ್ಟ್ರ್ ಇತ್ತು ಅಂತ ನನಗೆ ತುಂಬ ಜನ ಅಲ್ಲಿ ಹೇಳಿದ್ರು. ಓಕೆ. ಆಮೇಲಿಂದ ದಾವೂದ್ ಕಡೆಯಿಂದ ಅಲ್ಲೊಂದು ಅಸಾಸಿನೇಷನ್ ಆಗೋವಂಥ ಒಂದು ಚಾನ್ಸ್ ಇತ್ತು ಅಂತ ಪೊಲೀಸ್ ರಿಪೋರ್ಟು ಇತ್ತು. ಓಕೆ. ನಮ್ಮ ಓಷನ್ ಪರ್ಲ್ ಹೋಟ್ಲ್ನಲ್ಲಿ ಪೂರ್ಣ ಅಂತಿದ್ದಾರೆ, ಅವರು ಒಂದು ಇನ್ವೆಸ್ಟಿಗೇಷನ್ ಅಂತ ಪೊಲೀಸ್ ಪೇಪರ್ ತರ್ತಾ ಇದ್ದಾರೆ. ಓಕೆ. ಅದರಲ್ಲೂ ಒಂದು ಕೆಲವು ವಿಷಯಗಳೆಲ್ಲ ಅವರು ಬರೆದಿದ್ರು. ಸೊ ಒಂದು ಚಿತ್ರ ಅಂದಾಗ ಎಲ್ಲ ನವರಸಗಳು ಇರಬೇಕಲ್ಲ. ಸೊ ಬರೀ ಪ್ಲೈನ್ ಒಂದೇ ನಾವು ರೇಸ್ ಇಟ್ಕೊಂಡು ಫ್ಯಾಮಿಲಿ ಅದು ಇದ್ರ ಬದಲು ಇದೊಂದು ಎಳೆ ನಾವು ಅಂದ್ಕೊಂಡಿದ್ದಲ್ಲ, ಅಲ್ಲಿ ಇದ್ದದ್ದನ್ನು ತೆಗೆದು ನಾವು ಆ್ಯಡ್ ಮಾಡೋದು. ಓಕೆ. ಸೊ ಹಾಗಾದರೆ ಈಗ ಸತ್ಯ ಕ್ಯಾರೆಕ್ಟರ್ ಏನು ಆದಿತ್ಯ ಅವ್ರು ಪ್ಲೇ ಮಾಡಿದ್ದಾರೆ, ಅದು ಮುತ್ತಪ್ಪ ರೈ ಕ್ಯಾರೆಕ್ಟರ್ ಅಲ್ಲ, ಮುತ್ತಪ್ಪ ರೈ ಇಲ್ಲ, ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಯಾಕೆಂದರೆ ಇದೇನಾಗುತ್ತೆ ಈಗ ನಾವು ಹೇಳಿಬಿಟ್ರೆ, ಹೆಸರು ಹೇಳ್ಬಿಟ್ರೆ ಯಾರೋ ಇವತ್ತು ಕಾಪಿ ರೇಟ್ ಅವ್ರು ಕೇಳ್ಬೋದು, ಏನಾದರೂ ನಮ್ಮನ್ನು ಪರ್ಮಿಷನ್ ತಗೊಳ್ಳಿಲ್ಲ ಅಂತ ಕೇಳ್ಬೋದು, ಈ ಥರದ್ದೆಲ್ಲ ಕೆಲವು ವಿಷಯಗಳು ಬರುತ್ತೆ. ಅದಕ್ಕೆ ನಾವು ಅದಕ್ಕೆ ಯಾವುದು ಇದು ಕೊಡದೆ ಇನ್ಸ್ಪೈರ್ಡ್ ಫ್ರಮ್ ಎ ಟ್ರೂ ಇನ್ಸಿಡೆಂಟ್, ಈಗ ಟ್ರೂ ಸ್ಟೋರೀಸ್ ಅಂತ ಎಲ್ಲರೂ ಹಾಕ್ತಾರೆ. ಹಾಗೆ ನಾವು ಒಂದು ಇನ್ಸ್ಪೈರ್ ಆಗಿದ್ದೀವಿ ಅದರಿಂದ, ಅಷ್ಟೇ. ಕರೆಕ್ಟ್ ಸರ್. ಅಂದರೆ ಕಂಬಳ ಅನ್ನೋಂಥದ್ದು ಈಗ ಮೊದಲು ಅಂದರೆ ರಾಜರುಗಳು ಅದನ್ನು ಆಡಿಸ್ತಾ ಇದ್ರು, ಮತ್ತು ಈಗ ಒಂದು ರೀತಿ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. ಪ್ಲಸ್ ಆವಾಗ ಅಂದರೆ ಏನು ಅಂದರೆ ಉಳುಮೆ ಮಾಡಿ ಭತ್ತದ ಉಳುಮೆ ಎಲ್ಲ ಆದ ನಂತರ ಉಳಿದಂತಹ ಜಾಗದಲ್ಲಿ ಅದನ್ನು ಆಡಿಸ್ತಿದ್ರು ಮೊದಲೆಲ್ಲ. ಬಟ್ ಈಗ ಅದಕ್ಕೋಸ್ಕರನೇ ಕಣಗಳನ್ನು ನಿರ್ಮಾಣ ಮಾಡಿ ಈಗ ಆಡಿಸ್ತಾರೆ. ಅದರಲ್ಲಿ ಜೋಡು ಕೆರೆ ಬರುತ್ತೆ, ಸಿಂಗಲ್ ಕೆರೆ, ಆ ಥರದ್ದೆಲ್ಲ ಬರುತ್ತೆ ಆ್ಯಕ್ಚುಲಿ. ಸೊ ಇದರಲ್ಲಿ ಜಾಸ್ತಿ ಯಾವ ಥರದ್ದು ಕಂಬಳನ ಎಕ್ಸ್ಪ್ಲೋರ್ ಮಾಡಿದ್ದೀರಾ ಸರ್? ನಾವು ಎರಡೂ ಮಾಡಿದ್ದೀವಿ. ಹಿಂದೆ ಅದು ಎಲ್ಲ ಭತ್ತ ಎಲ್ಲ ಕಟಾವು ಆದಮೇಲಿಂದ ನೆಕ್ಸ್ಟು ಉಳೋವರೆಗೆ ಏನು ಕೆಲಸ ಇರ್ತಿರಲಿಲ್ಲ. ಆಮೇಲೆ ಅವತ್ತೆಲ್ಲ ಟಿ ವಿ ಯಾವುದೂ ಇರಲಿಲ್ಲ. ಆಗ ಅಲ್ಲಿಯ ರೈತರು ಕೆಲವು ಇವರೆಲ್ಲ ಚಿಕ್ಕದಾಗಿ ಈ ಕೋಣನ ಗದ್ದೆಯಲ್ಲಿ ಓಡಿಸೋದು ಯಾಕೆ ಓಡಿಸ್ತಿದ್ರು ಅಂದರೆ ಆ ಮಣ್ಣಿನ ಹೆಂಟೆ ಇದೆಯಲ್ಲ, ಇದು ಓಡಿ 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 ಆ ಮಣ್ಣಿನ ಹೆಂಟೆ ಎಲ್ಲ ಒಡೆದು ಪುಡಿಯಾಗೋದು. ಸೊ ನೆಕ್ಸ್ಟು ಅವರಿಗೆ ಮಳೆ ಬಂದಾಗ ಹೂಳಕ್ಕೆ ಇದು ನಾಟಿ ಮಾಡೋಕ್ಕೆ ಅನುಕೂಲ ಆಗೋದು. ಹಾಗೆ ಸ್ಟಾರ್ಟ್ ಆಗಿ ಆಗ್ತಾ ಅದಕ್ಕೆ ಬೇಕಾದಷ್ಟು ವಿಷಯಗಳು ತಗೊಳ್ಕೊಂಡ್ಬಂತು. ಭೂಮಿ ಬಂತು, ಭೂಮಿ ತಾಯಿ ಪೂಜೆ ಬಂತು, ಕೋಣ ಬಂತು, ಕೋಣ ಒಂದು ದೇವರ ಸಂಕೇತಕ್ಕೆ ಬಂತು, ಅಲ್ಲಿಂದ ಅದನ್ನು ವರ್ಷಿಪ್ ಮಾಡೋ ಥರ ಬಂತು. ಹೀಗೆ ಹಲವಾರು ಒಂದೊಂದೇ ಪದ್ಧತಿಗಳು ಸೇರ್ಕೊಂಡು ಬಂದು ಅದು ಒಂದು ದೊಡ್ಡ ಕಂಬಳ ಆಗಿ ಇವತ್ತು ನಿಂತಿದೆ. ಹಿಂದೆ ಒಂದೇ ಮೊದಲು ಕೆರೆನೇ ಇರಲಿಲ್ಲ, ಗದ್ದೆಲೇ ಓಡಿಸೋರು ಬರೀ. ಆಮೇಲೆ ಒಂದು ಕೆರೆ ಅಂತ ಆಯಿತು. ಆ ಕೆರೆಗೆ ಕೆಸರನ್ನ ಹೇಗೆ ತಯಾರು ಮಾಡಬೇಕು ಅದಕ್ಕೆ, ಯಾಕೆಂದರೆ ಅದಕ್ಕೆ ಗದ್ದೆಯಲ್ಲಿ ಓಡ್ತಿದ್ದ ಫೀಲೇ ಇಲ್ಲೂ ಸಿಕ್ಬೇಕು ಅದಕ್ಕೆ ಅಂಥೇಳಿ ಅದನ್ನು ತಯಾರು ಮಾಡೋದು. ಅದಾದಮೇಲೆ 2 ಕೆರೆ ಸ್ಟಾರ್ಟ್ ಆಯಿತು.
ಸೊ ಹೀಗೆ ಅದು ಬೆಳ್ಕೊಂಡು ಇವತ್ತು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿಯೊಂದು ಊರಲ್ಲೂ. ಆಮೇಲೆ ಒಂದು ಸೆಂಟಿಮೆಂಟ್ ಬೇರೆ ಇದೆ, ಅದು ನಿಲ್ಲಿಸಬಾರ್ದು, ಒಂದು ಸರಿ ಸ್ಟಾರ್ಟ್ ಮಾಡಿದ್ರೆ ನಡೆಸಬೇಕು ಅಂತ. ನಮ್ಮ ಕಥೆಯಲ್ಲಿ ಆ ಪಾಯಿಂಟೇ ತಗೊಂಡಿದ್ದೀವಿ. ಒಂದು ಫ್ಯಾಮಿಲಿ ನಿಲ್ಲಿಸ್ಬಿಟ್ರೆ ಅವ್ರಿಗೇನೇನು ತೊಂದರೆಗಳು ಸ್ಟಾರ್ಟ್ ಆಗುತ್ತೆ ಅನ್ನೋದು ಅಲ್ಲಿ ಒಂದು ನಂಬಿಕೆ. ಅಲ್ಲಿ ಹೇಗೆ ಆ ಕೆರೆಯಲ್ಲಿ ನೀರು ಸಿಗುತ್ತಲ್ಲ ಅದನ್ನು ಒಂದು ಬಾಟ್ಲಲ್ಲಿ ತೊಗೊಂಡೋಗಿ ಇಟ್ಕೋತಾರೆ, ಔಷಧಿ ಥರ ಯೂಸ್ ಮಾಡ್ತಾರೆ. ಆಮೇಲಿಂದ ಅದನ್ನು ಕುಡಿದ್ರೆ ಯಾವ ಚರ್ಮದ ರೋಗ ಬರಲ್ಲ ಅಂತಾರೆ. ಹೀಗೆ ಹಲವಾರು ನಂಬಿಕೆಗಳದೆಲ್ಲ. ಸೊ ಹೀಗೆ ಅದು ಕಂಬಳ ಇವತ್ತು ಬೆಳಕೊಂಡು ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ಕಂಬಳ ಮಾಡಿದಾಗ ಏನು ರಶ್ ಇತ್ತು ನೋಡಿದ್ರು ಜನ ಪ್ಯಾಲೇಸ್ ಗ್ರೌಂಡಲ್ಲಿ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಈ ಸರಿ ಬಡ್ಜೆಟಲ್ಲಿ ಕಂಬಳಕ್ಕೆ ಸ್ಪೆಷಲ್ ಇನ್ಸೆಂಟಿವ್ಸ್ ಕೊಟ್ಟರು. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಮೈಸೂರು ದಸರಾದಲ್ಲಿ ಇನ್ಮೇಲೆ ಕಂಬಳನ ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದು ಇದಿಟ್ಕೊಂಡ್ರು. ಆಮೇಲೆ ಮನ್ ಕಿ ಬಾತಲ್ಲಿ ಮೋದಿಯವರು ಕಂಬಳದ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಹೀಗೆ ನಾಳೆ ಈಗೆಲ್ಲ ಸ್ಪೋರ್ಟ್ಸ್ ಥರ ಅದು ಒಂದು ಸ್ಪೋರ್ಟ್ಸ್ ಆಗ್ಬೋದು. ಏಕೆಂದರೆ ಅದರ ರೈಡರ್ಸ್ ಇವತ್ತು ನೆನ್ನೆ ಪ್ರಜಾವಾಣಿಲಿ ಒಂದು ಆರ್ಟಿಕಲ್ ಬಂದಿದೆ, ಹೇಗೆ ಕಾಲೇಜಿನ ಯೂತ್ ಎಲ್ಲ ಇವತ್ತು ಕಂಬಳ ಓಡಿಸಿ ಅದ್ರ ಬಗ್ಗೆ ಒಂದು ಇದು ಮಾಡಬೇಕು ಅಂತ ತುಂಬ ದೊಡ್ಡ ಆರ್ಟಿಕಲ್ ಬರೆದಿದ್ದಾರೆ. ಹೀಗೆ ಇವಾಗ ಅಲ್ಲಿ ಹೆಣ್ಣು ಮಕ್ಕಳೂ ಬರಬೇಕು ಅನ್ನೋದು ಒಂದು ನಡೀತಾ ಇದೆ. ಅದರಲ್ಲಿ ಕೆಲವರದ್ದು ವಿರೋಧ ಇದೆ, ಕೆಲವರು ಪರ ಇದೆ. ಮುಂದೆ ನಾಳೆ ಹೆಣ್ಮಕ್ಳು ಓಡಿಸೋವಂಥ ಕಂಬಳಗಳಾಗ್ಬೋದು. ಹೀಗೆ ಅದು ಬೆಳೀತಾ ಇದೆ. ಸರ್, ಕಂಬಳದ ಗದ್ದೆಯಲ್ಲಿ ಯಾಕಂದರೆ ಕೋಣಗಳನ್ನು ಓಡಿಸ್ಬೇಕಾಗಿರೋದು ತುಂಬ ಅದು ಟಫ್ ಟಾಸ್ಕ್. ಅಂದರೆ ಅದರಲ್ಲಿ ನುರಿತರಾದವರೇ ಮಾಡಬೇಕಾಗುತ್ತೆ. ಸೊ ಈ ಸಿನಿಮಾದಲ್ಲಿ ಸ್ವರಾಜ್ ಶೆಟ್ಟಿ ಅವರು ಪ್ಲಸ್ ನಮ್ಮ ಇಂಡಿಯನ್ ಹುಸೇನ್ ಬೋಲ್ಟ್ ಶ್ರೀನಿವಾಸ್ ಗೌಡ ಅವ್ರನ್ನ ನೀವು ಆ್ಯಕ್ಚುಲಿ ಪ್ರಮುಖವಾಗಿ ನೀವು ಟ್ರೈಲರಲ್ಲಿ ತೋರಿಸಿದ್ದೀರಾ. ಸೊ ಹೆಂಗಿರುತ್ತೆ ಎಕ್ಸಾಕ್ಟ್ಲಿ ಅವ್ರ ಜೊತೆಗೆ ಚಾಲೆಂಜಸ್ ಯಾವ ರೀತಿ ಇತ್ತು? ಅಂದರೆ ಏನಾಯ್ತು ಅಂತ ಹೇಳಿದ್ರೆ, ನಾನು ಕತೆ ಎಲ್ಲ ರೆಡಿ ಆದಮೇಲೆ ರಿಸರ್ಚ್ ಅಂತ ಏನು ಮಾಡ್ತೀವಿ ನಾವು, ಯಾವಾಗಲೂ ಒಂದು ಕತೆ ಆದಮೇಲೆ ರಿಸರ್ಚ್ ಮಾಡ್ತೀವಿ. ರಿಸರ್ಚ್ ಮಾಡುವಾಗ ಕ್ಯಾರೆಕ್ಟರ್ಗಳಿಗೆ ಕ್ಯಾಸ್ಟಿಂಗ್ ಮಾಡಬೇಕಾದ್ರೆ ನನಗೆ ಈ ಕಂಬಳ ಓಡಿಸೋರ ಕ್ಯಾರೆಕ್ಟರ್ ಭಾಳ ಇಂಪಾರ್ಟೆಂಟ್ ಆಯಿತು. ಯಾಕಂದರೆ ಕತೆನೇ ಅದು, ಎರಡು ಕ್ಯಾರೆಕ್ಟರ್ ಇದೆ, ಇದಕ್ಕೆ ಹೆಂಗೆ ಇವ್ರನ್ನ ಯಾರನ್ನ ಹಾಕೋದು ಇದಕ್ಕೆ ಅಂತ. ಸೊ ನಮ್ಮ ಸಿನಿಮಾದವರು ಯಾರೂ ರೆಗ್ಯುಲರ್ ಹೀರೋಸ್ ಆಗೋದಿಲ್ಲ. ಬಿಕಾಸ್ ಅದನ್ನು ಓಡಿಸೋಕ್ಕೆ ಆಗೋಲ್ಲ. ಫಸ್ಟ್ ಆಫ್ ಆಲ್ ನಾವು ಏನು ಮ್ಯಾನಿಪ್ಯುಲೇಟ್ ಮಾಡಿದ್ರು ಅಟ್ಲೀಸ್ಟ್ ಸ್ವಲ್ಪ ಆದರೂ ಓಡಿಸ್ಬೇಕೆ, ಅಷ್ಟು ಆಗಲ್ಲ ಅಂತ ಗೊತ್ತಾಯ್ತು ನನಗೆ. ಕೊನೆಗೆ ನಾನೇನು ಡಿಸೈಡ್ ಮಾಡಿದೆ, ಶ್ರೀನಿವಾಸ್ ಗೌಡ ಅವ್ರನ್ನೇ ಹಾಕ್ಬೇಡ ಅಂತ. ಸೊ ಎಲ್ಲರೂ ವಿರೋಧ ಇತ್ತು, ಸರ್ ಅವ್ರಿಗೇನು ಗೊತ್ತಿಲ್ಲ ಹೆಂಗೆ ಅಂತ. ನಾನು ಹೇಳಿದೆ ಎಲ್ಲರಿಗೂ ಏನೂ ಗೊತ್ತಿರಲ್ಲ, ಒಂದು ಪಿಕ್ಚರ್ 2 ಪಿಕ್ಚರ್ ಆದಮೇಲೆ ಪಾರ್ಟ್ ಆಗ್ತಾ ಬರ್ತಾರೆ ಅಂಥೇಳಿ ನಾವು ಶ್ರೀನಿವಾಸ ಗೌಡನ ಮನೆಗೆ ಹೋಗಿ ಅವ್ನು ಫಸ್ಟ್ ಪಾಪ ಒಪ್ಪಲಿಲ್ಲ, ಸರ್ ನನಗೇನೂ ಗೊತ್ತಿಲ್ಲ ಅಂತ. ಬಟ್ ಆತ ಓಡಿಸೋದು ನೋಡ್ಬಿಟ್ಟು ನನಗೆ ಇನ್ಯಾವನು ಹೀರೋ ನಂಗೆ ಸಿಗ್ತಾನೇ ಇರಲಿಲ್ಲ. ನಾನು ಪಿಕ್ಚರ್ಗೆ ಅದೊಂದು ತುಂಬ ದೊಡ್ಡ ಒಂದು ಬ್ಲ್ಯಾಕ್ ಮಾರ್ಕ್ ಆಗಿಬಿಡೋದು. ಕೊನೆಗೆ ಅವ್ರನ್ನ ಒಪ್ಪಿಸಿ ಮಾಡಿದ್ಮೇಲೆ ಏನು ಫಸ್ಟ್ ಕ್ಲಾಸಾಗಿ ಮಾಡಿದ್ದಾರೆ. ನಮಗೇನು ಆತ ಸಿನಿಮಾ ಗೊತ್ತಿಲ್ಲ ಅಂತಿಲ್ಲ, ನಾವು ಹೇಳಿದ್ದನ್ನ ಅರ್ಥ ಮಾಡಿಕೊಂಡು ಪರ್ಫೆಕ್ಟಾಗಿ ಆ್ಯಕ್ಟ್ ಮಾಡಿದ್ರು. ಪ್ಲಸ್ ನಮಗೇನಾಯಿತು ಅಂದರೆ ಆ ಓಡಿಸೋದು ಇದೆಯಲ್ಲ ಅದು ಭಾಳ 100% ಆಗಿ ಅಥೆಂಟಿಕ್ಕಾಗಿ ಬಂತು. ಹೌದು, ಕರೆಕ್ಟ್ ಸರ್. ಆ್ಯಕ್ಚುಲಿ ಕಾಂತಾರ ಅಂದರೆ ಅದರಲ್ಲಿ ರಿಷಬ್ ಶೆಟ್ಟಿ ಅವರು ಸ್ವಲ್ಪ ಅಂದರೆ ಅವರು ಓಡಿಸಿದ್ರು, ಕಷ್ಟಪಟ್ಟಿದ್ರು ಅವರು ಕೂಡ. ಹೌದು ಹೌದು. ಅಂದರೆ ಅವ್ರದ್ದು ಫುಲ್ ಪಿಕ್ಚರ್ ಇಲ್ಲ, ಒಂದು ಸೀನ್ ಇತ್ತು, ಒಂದು ಸೀನ್ ಅಷ್ಟೇ. ಅದೇ ಒಂದು 100 ಅಡಿ ಸೀನ್, 1-1.5 ನಿಮಿಷ ಇತ್ತು ಅಷ್ಟೇ. ಬಟ್ ನನಗೆ ಫುಲ್ ಪಿಕ್ಚರಲ್ಲಿ ಕ್ಯಾರೆಕ್ಟರ್ ಬೇಕಾಗಿತ್ತಲ್ಲ. ಕರೆಕ್ಟ್. ಸೊ ಅದೆಷ್ಟು ಮಟ್ಟಿಗೆ ನಮಗಂದರೆ ಒಂದು ಎಂಗೇಜಿಂಗ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸರ್ ಈ ಸಿನಿಮಾದಲ್ಲಿ? ನಿಜವಾಗ್ಲೂ ನೋಡಿ, ನಾನು ಸುಮ್ಮನೆ ಅಲ್ಲಿ ಇಳಿದು, ಯಾಕಂದರೆ ಚಪ್ಪಲಿ ಹಾಕ್ಕೊಂಡು ಹೋಗೋಂಗಿಲ್ಲ ಕೆರೆಗೆ, ಸುಮ್ಮನೆ ನಾನು ಇಳಿದು ಅಷ್ಟು ದೂರ ನಡೆದು ನೋಡಿದೆ ಹೆಂಗೆ ಕಾಲು ಹಿಂಗೆ ಇಟ್ಬಿಟ್ರೆ ತೆಗಿಯೋಕ್ಕೆ ಆಗಲ್ಲ ಇವರೇ. ಆ ಕೆಸರು ಅಷ್ಟರ ಮಟ್ಟಕ್ಕೆ ತಿಕ್ಕಾಗಿ ಒಂಥರ ಅಂಟ್ಕೊಂಡಿರುತ್ತೆ. ಒಂದು ಕಡೆಯಿಂದ ಈ ಕೋಣ ಎಷ್ಟು 100 ಹಾರ್ಸ್ ಪವರ್ ಅಂತಾರಲ್ಲ ಆ ಫೋರ್ಸಲ್ಲಿ ಓಡ್ತಾ ಇರುತ್ತೆ. ಯಾಕೆಂದ್ರೆ ಒಂದು ರೇಸ್ ಮುಗಿದ ತಕ್ಷಣ ಆ ಕೋಣಗಳ ತಲೆ ಬಾಯ್ಲಾಗ್ಬಿಟ್ಟಿರುತ್ತೆ. ಅದಕ್ಕೇ ನೀವು ನೋಡಿರ್ಬೋದು, ನೀರು ತಂದು ಅದ್ರ ತಲೆ ಮೇಲೆ ಸುರಿತಿರ್ತಾರೆ, ಬಿಕಾಸ್ ಅದು ಕೂಲ್ ಆಗಬೇಕು ಅಂತ. ಹಾಗೆ ಒಬ್ಬ ಮನುಷ್ಯ 2 ಶೋಲ್ಡರ್ಸ್, ನನಗೆ ಯಾರು ಹೇಳಿದ್ರು, ಸರಿಯಾಗಿ ಹಿಡಿದರೆ ಇವೆರಡು ಶೋಲ್ಡರ್ಸ್ ಕಿತ್ಕೊಂಡೇ ಬಂದ್ಬಿಡುತ್ತೆ ಅಂತ. ಅಂದರೆ ಅದನ್ನು ಹಿಡ್ಕೊಳ್ಳೋದೇ ಒಂದು ಇದು, ಜೊತೆಗೆ ಓಡಬೇಕು. ಅದಕ್ಕೇ ಉಸೇನ್ ಬೋಲ್ಟು ಅಂತ. ಈಗ ಉಸೇನ್ ಬೋಲ್ಟು ಫಸ್ಟ್ ಕ್ಲಾಸಾಗಿ ಗ್ರಾಸು ಕಾಲಿಗೆ ಶೂ ಹಾಕ್ಕೊಂಡು ಓಡ್ತಾನೆ. ಈ ಶ್ರೀನಿವಾಸ ಗೌಡ ಆಗಲ್ವಲ್ಲ, ಕೊಚ್ಚೇರಿ ಉಸೇನ್ ಬೋಲ್ಟ್ 1 ಸೆಕೆಂಡು ಇರೋಕ್ಕಾಗಲ್ಲ ಅಲ್ಲಿ. ಕರೆಕ್ಟ್, ಹೌದು ಸರ್. ಅಂದರೆ ಈಗ ಕಂಬಳದ ಕೋಣಗಳು ಪ್ಲಸ್ ರೈಡರ್ ಅವರಿಬ್ಬರ ಮಧ್ಯೆ ಒಂದು ಅವಿನಾಭಾವ ಸಂಬಂಧ ಇದೆ. ಅಂದರೆ ಅವ್ರ ಜೊತೆಗೆ ಇರುವಂಥದ್ದು. ಅದು ಮಾತು ಕೇಳುತ್ತೆ, ಮಾತಾಡ್ತಾರೆ ಅವರು ಕಿವಿನಲ್ಲಿ. ನಾನು ನೋಡಿದ್ದೀನಿ ರೇಸಿಗೆ ಮೊದಲು, ಆಮೇಲೆ ಆ ರೇಸ್ ಓಡುವಾಗ ಒಂದು ಸೌಂಡಿಂಗ್ ಇದೆ, ಪರ್ಟಿಕ್ಯುಲರ್ ಸೌಂಡಿಂಗ್. ಅವರು
ಆ ಸೌಂಡಿಂಗ್ ಕೊಡೋದೇ ಅದಕ್ಕೊಂದು ಇದು. ಈಗ ಹೇಗೆ ನಾವು ಈ ಕುದುರೆ ಓಡಿಸುವಾಗ ಹೇ ಅಂತ ಹೇಳ್ತೀವಿ, ಹಾಗೆ ಅದಕ್ಕೊಂದು ಟಿಪಿಕಲ್ ಲ್ಯಾಂಗ್ವೇಜ್ ಇದೆ. ಆ ಲ್ಯಾಂಗ್ವೇಜ್ನ ಅದು ಅರ್ಥ ಮಾಡ್ಕೊಳ್ಳುತ್ತೆ. ಅದನ್ನು ನಾವು ತುಂಬ ಚೆನ್ನಾಗಿ ಪಿಕ್ಚರ್ನಲ್ಲಿ ಒಂದು ಕೋಣಕ್ಕೂ ಹೀರೋಗೂ ಇರೋ ರಿಲೇಷನ್ ತೊಗೊಂಬಂದಿದ್ದೀವಿ. ಒಂದು ಕೋಣನ ಅದಕ್ಕೆ ಸ್ವಲ್ಪ ಕಾಲು ನೋವು ಬಂದಿದೆ ಅಂತೇಳಿ ಡಿಸ್ಕಾರ್ಡ್ ಮಾಡಿ ಅಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಕಸಾಯಿಖಾನೆಗೆ ಕಳಿಸ್ಬಿಡ್ತಾರೆ. ಕೋಣಗಳದು ಏನು ಪ್ರಯೋಜನ ಇಲ್ಲಿದೆ. ನಾವು ಆ ಥರದ್ದೊಂದು ಟ್ರ್ಯಾಕ್ ಆ ಆ್ಯಂಗಲ್ ಕೂಡ ಇದೆ ಅಲ್ಲ ಸರ್? ಆ ಆ್ಯಂಗಲ್ ತಂದಿದ್ದೀವಿ, ಕಸಾಯಿಖಾನೆ ತಂದಿದ್ದೀವಿ ನಾವು. ಬೀಫ್ ಎಕ್ಸ್ಪೋರ್ಟ್ ಹೇಗೆ ಮಾಡ್ತಾರೆ ಇಂಥ ಕೋಣಗಳನ್ನೆಲ್ಲ ತೊಗೊಂಡೋಗಿ ಅಂತೇಳಿ ಅದೊಂದು ಚಿಕ್ಕದಾಗಿ ಒಂದು ಎಳೆ ಸೇರಿಸಿದ್ದೀವಿ. ಕರೆಕ್ಟ್ ಸರ್. ಇನ್ನು ಆ್ಯಕ್ಚುಲಿ ಈಗ ರಕ್ತ ಕಾಶ್ಮೀರ ಮೊನ್ನೆ ರಿಲೀಸ್ ಆಯಿತು. ಅದಕ್ಕಿಂತ ಮೊದಲು ಅಂದರೆ ಲೇಟೆಸ್ಟ್ ಫಿಲಮ್ ಅಂತ ಹೇಳಿದರೆ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು 2015 ಬಂದಂತಹ ರೆಬೆಲ್. ಅದಾದಮೇಲೆ ಯಾಕೆ ಅಷ್ಟು ಗ್ಯಾಪ್ ಆಯಿತು? ಇಲ್ಲ, ನನಗೆ 15 ಆದಮೇಲೆ ಏನಾಯಿತು, ನನಗೆ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯನವರು ಚೇರ್ಮನ್, ಕರ್ನಾಟಕ ಫಿಲಮ್ ಅಕಾಡೆಮಿ ಚೇರ್ಮನ್ ಮಾಡಿಬಿಟ್ರಲ್ಲ. ಸೊ ಆ 4 ವರ್ಷ ನನ್ನ ಟೈಮು ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಒಂದು ಹೊಸ ರೂಪ ಕೊಡಬೇಕು ಅಂಥೇಳಿ ಓರಿಯನ್ ಮಾಲಲ್ಲಿ ಮಾಡಿ, ವಿಧಾನಸೌಧದ ಮುಂದೆ ಮಾಡಿ, ಮೈಸೂರಲ್ಲಿ ಮಾಡಿ, ಪ್ಯಾಲೇಸಲ್ಲಿ ಮೈಸೂರಲ್ಲಿ ಮಾಡಿ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಿತ್ತು ಅಂದರೆ ನನಗೊಂದು ಫಿಲಮ್ ಸಿಟಿ ಮಾಡಬೇಕು ಮೈಸೂರಲ್ಲಿ ಅಂತಿತ್ತು. ಸೊ ನನ್ನ 4 ಇಯರ್ಸ್ 150 ಎಕರೆ ಇವತ್ತೇನಿದೆ ನಾನೇ ಫೈಲ್ ಹಿಡ್ಕೊಂಡು ತಹಸೀಲ್ದಾರರಿಂದ ಹಿಡಿದು CM ಅವ್ರಿಗೆ ತೊಗೊಂಬಂದು ಮಾಡಿಸಿ, ಅದು ಪಾಪ ಅದರಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಹ್ಯಾಟ್ಸ್ ಆಫು. 75 ವರ್ಷದಿಂದ ಒಂದು ಚಿತ್ರರಂಗದಲ್ಲಿ ಯಾರೂ ಮಾಡದೇ ಇದ್ದದ್ದನ್ನು ಮುಖ್ಯಮಂತ್ರಿಗಳು ಮಾಡಿದ್ರು. ಇವತ್ತಲ್ಲಿ ಕಾಂಪೌಂಡ್ ಹಾಕಾಯಿತು. 162 ಎಕರೆ ನಮ್ಮದು ಅಂತ ಒಂದು ಮೈಸೂರಲ್ಲಿ ಪ್ರೈಮ್ ಲ್ಯಾಂಡ್, ಅದು ಏರ್ಪೋರ್ಟ್ ಮುಂದೆ ಆಗಿದೆ. ಆ ಕೆಲಸದಲ್ಲಿ ನಾನು 4 ವರ್ಷ ಪೂರ ಹೊರಟಾಯ್ತು. ನಾನು ಅದಕ್ಕೆ ಮಾಡೋಕ್ಕಾಗಲಿಲ್ಲ ಪಿಕ್ಚರ್. ಕರೆಕ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ನಮ್ಮ ಯು. ಜೊತೆ ಮಾತಾಡಿದ್ದಕ್ಕೆ ಒಳ್ಳೆಯದಾಗಲಿ ಸರ್. ವೀರಕಂಬಳ ಸಿನಿಮಾ ಅಷ್ಟೇ ಪ್ರಯತ್ನ ನಮ್ಮದು, ಮಿಕ್ಕಿದ್ದೆಲ್ಲ ದೇವರ ಜನಕ್ಕೆ ಬಿಟ್ಬಿಡೋದು ಅಷ್ಟೇ. ಕರೆಕ್ಟ್ ಸರ್. ಎಸ್ ಸರ್, ಎಸ್ ಸರ್. ಸೊ ಸ್ನೇಹಿತರೆ, ಇದಾಗಿತ್ತು SV ರಾಜೇಂದ್ರ ಸಿಂಗ್ ಬಾಬು ಅವರ ಮಾತುಗಳು. ವೀರಕಂಬಳ ಸಿನಿಮಾ ಇದೇ ಫೆಬ್ರವರಿ 27ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.